ಹಾಯ್ ಹಲೋ ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮ ಫಾದಮುಲಾಜ್ ಅರ್ಪಿಸುವ ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದರ್ಶನ್ ಹೊಸದುರ್ಗ. ನೀವು ನೋಡ್ತಾ ಇದ್ದೀರಾ V4 ಚಾನೆಲ್. ಬದಲಾಗ್ತಿರೋ ಜೀವನ ಶೈಲಿ, ಒತ್ತಡದ ಜೀವನ, ಅದರ ಜೊತೆಗೆ ಬದಲಾಗ್ತಿರೋ ನಮ್ಮ ಆಹಾರ ಪದ್ಧತಿ, ಇದರ ನಡುವಲ್ಲಿ ನಾವು ನೋಡ್ತಾ ಇರೋ ಒಂದು ಆರೋಗ್ಯ ಸಮಸ್ಯೆಗಳು. ಸೊ ನಿಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಪ್ರತಿ ವಾರ ಒಂದು ಆರೋಗ್ಯದ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸೊ ಇವತ್ತು ನಮ್ಮ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಒಂದು ಅತಿಥಿಗಳು ಬಂದಿದ್ದಾರೆ, ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ. ಸೊ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಯನ್ನು ಬರಮಾಡಿಕೊಳ್ಳೋಣ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಹನಾ ಬಾಳಿಗ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಥ್ಯಾಂಕ್ ಯು ಡಾಕ್ಟರ್. ಇವತ್ತು ನಮ್ಮ ವೀಕ್ಷಕರಿಗೆ ಒಂದು ಹೊಸ ರೀತಿಯ ಒಂದು ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ. ಸೊ ಅದ್ರ ಜೊತೆಗೆ ನಾನು ನಿಮ್ಮೆಲ್ಲರಿಗೂ ವೀಕ್ಷಕರಿಗೆ ಹೇಳಬೇಕಾಗಿರುವಂಥದ್ದು, ಮೇ 10ನೇ ದಿನ, ಅಂದರೆ ಮೇ 10ಕ್ಕೆ ವರ್ಲ್ಡ್ ಆಟೋ ಇಮ್ಯೂನ್ ಡಿಸೀಸ್ ಅಂತೇಳಿ ಒಂದು ದಿನ ಆಚರಿಸ್ತಾ ಇದ್ದಾರೆ. ಸೊ ಇದು ನನಗೂ ಗೊತ್ತಿಲ್ಲ ಆಯಿತು. ಸೊ ಇದನ್ನು ತಿಳ್ಕೊಳ್ಬೇಕಂದ್ರೆ ನಮಗೂ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ಅವ್ರ ಜೊತೆನೇ ಕೇಳಬೇಕಾಗಿರುವಂಥದ್ದು. ಯಾಕಂದರೆ ಒಂದು ಆಟೋ ಇಮ್ಯೂನ್ ಡಿಸೀಸ್ ಅನ್ನೋದು ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ, ಯಾರಿಗಾರು ಅಂದರೆ ಒಂದು ಅದರ ಎಕ್ಸ್ಪೀರಿಯನ್ಸ್ ಆದವರಿಗೆ. ಬಟ್ ನಮ್ಮಂಥ ಕೆಲವರಿಗೆ ಗೊತ್ತೇ ಇರೋದಿಲ್ಲ. ಯಾಕಂದರೆ ವೀಕ್ಷಕರು ಹಲವಾರು ಜನಗಳಿರ್ತಾರೆ, ಅವರಿಗೆ ಇಂಥ ಕೆಲವು ವರ್ಡ್ಗಳು ನಮಗೆ ಪ್ರೊನೌನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇದು ಏನು ಅಂತ ಒಂದು ಕ್ಯೂರಿಯಾಸಿಟಿನೂ ಇರುತ್ತೆ. ಸೊ ಡಾಕ್ಟರ್, ಈ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಏನು? ಆಟೋಮ್ಯೂನ್ ಡಿಸೀಸ್, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಸೊ ಆಟೋಮ್ಯೂನ್ ಡಿಸೀಸ್ ಬೇಸಿಕ್ಲಿ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ, ವಾಟ್ ಯು ಕಾಲ್ ಅಸ್ ಇಮ್ಯೂನ್ ಸಿಸ್ಟಮ್, ನಮ್ಮ ಬಾಡಿ ಅಗೇನ್ಸ್ಟ್ ಆಕ್ಟ್ ಮಾಡಬೇಕಾದ್ರೆ ಬರುವಂತಹ ಒಂದು ಕಾಯಿಲೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಬಾಡಿಲಿ ವೈರಸಸ್ ಇರ್ತದೆ, ಬ್ಯಾಕ್ಟೀರಿಯಾ ಇರ್ತದೆ. ಸೊ ಐ ಥಿಂಕ್ ಆಫ್ಟರ್ ಕೋವಿಡ್ ಎಲ್ಲರಿಗೂ you all know, I mean, know virus ಅಂದ್ರೆ ಏನು ಅಂತ ಭಯನೇ ಬಂದ್ಬಿಟ್ಟಿದೆ. ಎಕ್ಸಾಕ್ಟ್ಲಿ. ಸೊ ಇಮ್ಯೂನ್ ಸಿಸ್ಟಮ್ ಅಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಈಗ ನಾವು ನಮ್ಮ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಮಾಡಬೇಕು, ವಿ ಶುಡ್ ಮೇಕ್ ಇಟ್ ಸ್ಟ್ರಾಂಗ್ ಅಂತ. ಬಟ್ ಕೆಲವು ಸಲ ಈ ಇಮ್ಯೂನ್ ಸಿಸ್ಟಮ್ ಓವರ್ ಆಕ್ಟಿವೇಟ್ ಆಗಿ ನಮ್ ಅಗೇನ್ಸ್ಟ್ ಹೇಗೆ ಕೆಲಸ ಮಾಡ್ತದೆ. ದಟ್ ಇಸ್ ವೆನ್ ಆಟೋಇಮ್ಯೂನ್ ಡಿಸೀಸಸ್ ಕಮ್ ಅಪ್. ಅಂದರೆ ಆವಾಗ ನಮ್ಮದು ಆಟೋಇಮ್ಯೂನ್ ಡಿಸೀಸಸ್, ಆಟೋಇಮ್ಯೂನಿಟಿ ಏನು ಹೇಳ್ತೇವೆ ಅದು ಹೊರಗೆ ಬರ್ತದೆ. ಸೊ ಸಾಮಾನ್ಯವಾಗಿ ನಾವು ಇದನ್ನು ಅರೌಂಡ್ 15 to 45, 50 ಇಯರ್ಸಲ್ಲಿ ಕಾಣ್ಬೋದು. ಕಾಮನ್ ಆಗಿ ಮಹಿಳೆಯರಲ್ಲಿ ಕೆಲವು ಡಿಸೀಸಸ್, ಮೋಸ್ಟ್ ಆದ ಕಾಯಿಲೆಗಳು ಅದು ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರ್ತದೆ. ಬಟ್ ಸ್ಪೆಸಿಫಿಕ್ ಆಗಿ ಇಟ್ ಕ್ಯಾನ್ ಆಲ್ಸೋ ಬಿ ಸೀನ್ ಇನ್ ಮೇಲ್ಸ್ ಮತ್ತು ಯಂಗ್ ಚಿಲ್ಡ್ರನ್. ಸೊ ಇದು ಯೂಶಲಿ ಅದಕ್ಕೆ ಡಿಫ್ರೆಂಟ್ ಟೈಪ್ ಆಫ್ ಡಿಸೀಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ನಿಮಗೆ ಇವಾಗ ಸಾಮಾನ್ಯವಾಗಿ ನಾವು ನೋಡ್ಬೇಕು ಅಂತಾದ್ರೆ ವಿ ಹ್ಯಾವ್ ರುಮಟೋಯ್ಡ್ ಆರ್ಥರೈಟಿಸ್, ಅಂದ್ರೆ ಸಂಧಿವಾತ ಅಂತ ಹೇಳ್ತಾರೆ. ಸಂಧಿವಾತ ಯಾಕೆ ಹೇಳೋದಂದ್ರೆ, ಬಿಕಾಸ್ ನಮಗೆ ಕಾಣ್ಲಿಕ್ಕೆ ಹೊರಗಡೆ ಅದು ಸಿಗ್ತದೆ, ಬಟ್ ಒಳಗಿಂದ ಅಷ್ಟೇ ಇನ್ಫ್ಲಮೇಷನ್, ಅಷ್ಟೇ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಶನ್ ಆಗ್ತಾ ಇದ್ದು ಬೇರೆ ಬೇರೆ ಆರ್ಗನ್ಸ್ಗಳು ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ದಿಸ್ ಇಸ್ in broad to say about autoimmunity and autoimmune diseases. So ಈ ಸಲ ಲೈಕ್ ಇಫ್ ಯು ಸಿ ದ ಟೈಪ್ಸ್ ಆಫ್ ಆಟೋಇಮ್ಯೂನ್ ಡಿಸೀಸಸ್, ಯಾವ ರೀತಿ ಇರ್ತದೆ. ಒಂದು ರುಮಟೋಯ್ಡ್ ಆರ್ಥರೈಟಿಸ್, ಸೆಕೆಂಡ್ ಸೇಮ್ ಆರ್ಥರೈಟಿಸ್ ಅಲ್ಲೇ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಅಂದ್ರೆ ಹೆಚ್ಚಿನವರಿಗೆ ಸ್ಕಿನ್ ಲೀಷನ್ಸ್ ಇರ್ತದೆ, ಸೋರಿಯಾಸಿಸ್ ಅಂತ. 2-3 years ನಂತರ ದೇ ಸ್ಟಾರ್ಟ್ ಡೆವಲಪಿಂಗ್ ದಿಸ್ ಜಾಯಿಂಟ್ ಪೇನ್ಸ್. ಸೊ ಅದು ಸೋರಿಯಾಟಿಕ್ ವೆರಿ ಕಾಮನ್, ಅಂದರೆ ಅದು ನಾವು ನೋಡ್ತೇವೆ ನಮ್ಮ OPD ಯಲ್ಲಿ ಸಾಮಾನ್ಯವಾಗಿ. ಸೊ ಇದು ಒಂದು ಪ್ರಕಾರ. ಇದರಲ್ಲಿ ನಮ್ಮದು ಚಿಕ್ಕ ಜಾಯಿಂಟ್ಸ್ ಇರ್ಬೋದು, ರಿಸ್ಟ್ ಜಾಯಿಂಟ್ ಇರ್ಬೋದು, ಶೋಲ್ಡರ್ಸ್ ಇರ್ಬೋದು, ಎಲ್ಬೋ ಇರೋದಿಲ್ಲ, ಬ್ಯಾಕ್ ಬೋನ್ ಇರಬಹುದು. ದ್ಯಾಟ್ ವಿ ಗೆಟ್ ಟು ಸಿ ಕಾಮನ್ಲಿ. ಎಸ್. ಸೊ ಸಾಮಾನ್ಯವಾಗಿ ಇದು ಎರಡು ಇದಾದ್ರೆ, ಸೆಕೆಂಡ್ ಅದರ್ ಅಂದ್ರೆ ಯೂಶುವಲ್ ಆಗಿ ಮೇಲ್ಸ್ ಅಲ್ಲಿ ಕಾಣುವಂಥದ್ದು ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್. ಸೊ ಇದ್ರ ವಿಶೇಷ ಏನಂದ್ರೆ, ಇಟ್ ಕ್ಯಾನ್ ಬಿ ಸೀನ್ ಇನ್ ವೆರಿ ಯಂಗ್, ಅಂದ್ರೆ 16 years 14-16 years ಅಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಬಟ್ ಜುವೆನೈಲ್ ಅಂದ್ರೆ ಚಿಕ್ಕ ಮಕ್ಕಳಲ್ಲೂ ಇದು ಕಾಣಿಸುವ ಚಾನ್ಸಸ್ ಇದೆ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ, ಬೆಳಗ್ಗೆ ಹೇಳ್ಬೇಕಾದ್ರೆ ವೆರಿ ಸಿವಿಯರ್ ಬ್ಯಾಕ್ ಪೇನ್, half an hour you cannot get up from the bed. ಬೇಸಿಕ್ಲಿ ಡಾಕ್ಟರ್ ಇದೊಂದು ಸಿಂಟಮ್ಸ್ ಹೇಳ್ತಾ ಇದ್ದಾರೆ. ಸೊ ವೀಕ್ಷಕರೇ, ಈ ಏನು ಹೇಳ್ತಾರೆ ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ, ಆಟೋ ಇಮ್ಯೂನ್ ಸಮಸ್ಯೆ ಏನನ್ನೋದು ಜನರಿಗೆ ಗೊತ್ತಾಗೋದಿಲ್ಲ. ಅಂದರೆ ನಾವೀಗ ನೀವೊಂದು ಟರ್ಮ್ ಹೇಳಿರ್ತೀರ ಆಟೋ ಇಮ್ಯೂನ್ ಡಿಸೀಸ್ ಅಂತ, ಬಟ್ ಜನರಿಗೆ ಅದನ್ನು ಇದು ಇದೇ ಕಾಯಿಲೆ ಅಂತ ಗೊತ್ತಾಗೋದು ಅಂದ್ರೆ ಒಂದು ಯಾವುದೋ ಒಂದು ಸಿಂಟಮ್ಸ್ ನೋಡಿದಾಗ. ಸೊ ಇಂಥ ಸಿಂಟಮ್ಸ್ಗಳು ಯಾವ ರೀತಿ ಇರ್ಬೋದು ಡಾಕ್ಟರ್? ಎಕ್ಸಾಕ್ಟ್ಲಿ. ಸೊ ನೋಡಿ, ಇವಾಗ ಈ ಸಿಂಟಮ್ಸ್ ನಾನು ಹೇಳಿದಾಗೆ, ನಾನು ವೆರಿ ಕಾಮನ್ಲಿ ಜಾಯಿಂಟ್ ಪೇನ್ಸ್, ಸಂಧಿಯಲ್ಲಿ ನೋವು. ಸೊ ಈಗ ನಿಮಗೆ ನಾರ್ಮಲ್ ಆಗಿ ನಿಮಗೆ ಆಕ್ಚುಲಿ ಬರೀ ಒಂದು ತಾಗಿ ನೋವು ಬರ್ತದೆ. ಸೊ ದ್ಯಾಟ್ ಯು ನೋ ಇಟ್ ಇಸ್ ನನಗೆ ತಾಗಿದೆ ಅಂತ. ಬಟ್ ಸಡನ್ ಆಗಿ ಒಂದ್ ಕಡೆ ಊತ ಇದೆ ಅಂಡ್ ಅದು ಜಾಸ್ತಿ ಆಗ್ತಾ ಇದೆ, ರೆಸ್ಟ್ ಮಾಡ್ಬೇಕಾದ್ರೆ ಜಾಸ್ತಿ ಆಗುತ್ತೆ, ಕೆಲಸ ಸ್ವಲ್ಪ ಮಾಡ್ಬೇಕಾದ್ರೆ ಇಟ್ ಇಸ್ ಬೆಟರ್.
ಸೊ ದಿಸ್ ಸಮಥಿಂಗ್ ಗೋಯಿಂಗ್ ಆನ್. ಒಂದು ವಾರ ಓಕೆ ಫೈನ್ ಹೋಯ್ತು ಅಂದರೆ ಮಾತ್ರೆ ತೊಗೊಂಡು ಹೋಯ್ತು ಅಂದರೆ ಪರವಾಗಿಲ್ಲ, ಬಟ್ ಇದು ನಡೀತಾನೆ ಇದೆ, ಇಟ್ಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್. ಸೊ ವೆನ್ ದಿಸ್ ಇಸ್ ಅ ಟೈಮ್, ಒಂದು ಸಿಂಪ್ಟಮ್ ಪರ್ಸಿಸ್ಟೆಂಟ್ ಆಗಿ ನಮ್ಮದು ಯುಲೋರಾ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾರೆ, ಅದರ ಪ್ರಕಾರ 6 ವಾರಕ್ಕಿಂತ ಜಾಸ್ತಿ ಇದ್ದರೆ ನೀವು ಡೆಫಿನೆಟ್ಲಿ ಹೋಗಿ ನಿಮ್ಮ ಡಾಕ್ಟರಿಗೆ ತೋರಿಸ್ಲೇಬೇಕು, ಸ್ಪೆಷಲಿಸ್ಟ್. ಬೇಸಿಕ್ಲಿ ಇದನ್ನು ನಾನು ಯಾಕೆ ಸ್ಟ್ರೆಸ್ ಮಾಡ್ತೀನಿ ಅಂದರೆ, ನೀವು ಆ ವಿಂಡೋ ಪೀರಿಯಡ್ ನಾವೇನು ಹೇಳ್ತೇವೆ ಅದರಲ್ಲಿ ನೀವು ತೋರಿಸಿದ್ರೆ early detection and early treatment can prevent damage. ಬಿಕಾಸ್ ಇದು ನಿಮ್ಮ ಜಸ್ಟ್ ಜಾಯಿಂಟ್ಸ್ ಹೊರಗಡೆಯಿಂದ ಅಲ್ಲ, ಒಳಗೊಳಗೆ ಕೆಲವು ಸಲ ಬರೀ ನಿಮಗೆ ಹೊರಗಡೆ ಫೀವರ್ ಅಂತ ಕಾಣಿಸ್ತದೆ, ಬಟ್ ವೆನ್ ಇಟ್ ಕಮ್ಸ್ ಟು ಇನ್ಸೈಡ್ ದ ಸಿಸ್ಟಮ್ ಒಂದೊಂದು ಆರ್ಗನ್ಸ್ ಅಂಗಾಂಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಸೊ ಕ್ರಾನಿಕ್ ಆಗಿ ಅಂದರೆ ಸುಮಾರು ಟೈಮ್ ಆಗಿ ಸುಮಾರು ಅಂದರೆ ಸಮ್ಟೈಮ್ಸ್ ವಿದಿನ್ ಮಂತ್ಸ್ ಟೈಮ್ ಕೆಲವು ಸಲ ಅದು ನಿಮ್ಮದು ಡ್ಯಾಮೇಜ್ ಆಗ್ತದೆ. ಕಿಡ್ನಿ ಫೇಲ್ಯೂರ್ ಅಲ್ಲಿ ಬರ್ಬೋದು, ಹಾರ್ಟ್ ಫೇಲ್ಯೂರ್ ಇನ್ ಯಂಗ್ ಚಿಲ್ಡ್ರನ್, ಅಂದರೆ ಯಂಗ್ ಪೇಷಂಟ್ಸ್ ಹಾರ್ಟ್ ಫಂಕ್ಷನ್ ನಾರ್ಮಲ್ ಹೌದು 60% ಇರ್ತದೆ, ಅವ್ರದ್ದು 20% 30% ಆಗೇ ಇರ್ತದೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡಿಟೆಕ್ಟ್ ದಿಸ್ ಕೇಸಸ್. ಆಮೇಲೆ ಇಟ್ ಹ್ಯಾಸ್ ಟು ಬಿ ರೆಫರ್ಡ್ ಇನ್ ಟೈಮ್. ಈಗ ನಮ್ಮಲ್ಲಿ ಇವಾಗ ರುಮಟಾಲಜಿಸ್ಟ್ ಇಟ್ಸ್ ವೆರಿ ಅಪ್ಕಮಿಂಗ್. ಸುಮಾರು ಈಗ ಇಂಡಿಯಾದಲ್ಲಿ ಸುಮಾರು ರುಮಟಾಲಜಿಸ್ಟ್ ಬಂದಿದ್ದಾರೆ ಆಫ್ಟರ್ ಟ್ರೈನಿಂಗ್. ಸೊ ಐ ಥಿಂಕ್ ದಟ್ ಅವೇರ್ನೆಸ್ ಎಲ್ಲ ಪೇಷಂಟ್ಗಳಿಗೆ ರೀಚ್ ಆಗಬೇಕು. ಆ್ಯಂಡ್ ಅಂಥ ಪೇಷಂಟ್ಸ್ ನಿಮ್ಮ ಮನೆಯಲ್ಲಿದ್ದರೆ ಅಥವಾ ಇನ್ ಯುವರ್ ನೇಬರ್ಹುಡಲ್ಲಿ ಇದ್ದರೆ ಡೆಫಿನೆಟ್ಲಿ ನೀವು ಅವ್ರಿಗೆ ರೆಫರ್ ಮಾಡಬೇಕು. early treatment and ಅವ್ರಿಗೆ ಇಟ್ ರಿಕ್ವೈರ್ಸ್ ಡೆಫಿನೆಟ್ ಅಟೆನ್ಷನ್. ರೈಟ್. ಸೊ ಡಾಕ್ಟರ್, ಇವಾಗ ಈ ಸಮಸ್ಯೆ ಬಗ್ಗೆ ಇನ್ನೊಂದು ಎಷ್ಟು ಒಂದು ಸ್ಟೇಜಸ್ ಇರುತ್ತೆ ಅದರಲ್ಲಿ, ಅಂದರೆ ಯಾವ ಎಕ್ಸ್ಟ್ರೀಮ್ಗೆ ಹೋಗ್ಬೋದು ಟು ದ ನೆಕ್ಸ್ಟ್ ಲೆವೆಲ್? ಈಗ ನೀವು ಹೇಳಿದ್ರೆ ಒಂದು ಅರ್ಲಿ ಸ್ಟೇಜಸ್ಗೆ ಬಂದರೆ ಈಸಿ ಆಗುತ್ತೆ ಟ್ರೀಟ್ ಮಾಡಲಿಕ್ಕೆ ಅಂತ. ಸೊ ಕೆಲವರಿಗೆ ಅದು ಗೊತ್ತೇ ಇರೋದಿಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಮಾಡ್ತಾರೆ, ಮನೇಲೆ ಕಷಾಯ ಮಾಡಿರ್ತಾರೆ, ಜಾಯಿಂಟ್ಸ್ ಸಾಮಾನ್ಯ ಒಂದು ಕಾಯಿಲೆ, ಅದು ಏನೋ ವೈರಲ್ ಫೀವರ್ ಬಂದಿರುತ್ತೆ, ಮೈಕೈ ನೋವು ಇರ್ಬೋದು ಅಂತ. ಬಟ್ ನಮ್ಗೆ ಅದನ್ನ ಐಡೆಂಟಿಫೈ ಮಾಡಿ ಇನ್ನೊಂದು ಓಕೆ ಇಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಹಿಂಗೆ ಆಗ್ಬೋದು ಅನ್ನೋ ಒಂದು ಸ್ಟೇಜ್ ಬಂದಾಗ ಇಸ್ ಇಟ್ ಪಾಸಿಬಲ್ ಒಂದು ಟ್ರೀಟ್ಮೆಂಟ್ ಮಾಡಲಿಕ್ಕೆ? ಸೊ ಇದರಲ್ಲಿ 2 ಇದೆ. ಒಂದು ಯಾವ ರೀತಿಯ ಒಂದು ನೆಕ್ಸ್ಟ್ ಸ್ಟೇಜ್ ಇರುತ್ತೆ, ಅದರಲ್ಲಿ ಹೇಗೆ ನಾವು ಟ್ರೀಟ್ಮೆಂಟ್ ತಗೊಳ್ಬೋದು? ರೈಟ್. ಸೊ ಆನ್ ದಿಸ್ ಒಕೇಶನ್ ನಾನು ವೆರಿ ಇಂಪಾರ್ಟೆಂಟ್ ಆಗಿ SLE ಕಾಯಿಲೆ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ಸಿನ್ಸ್ ವಿ ಹ್ಯಾವ್ ಲಿಮಿಟೆಡ್ ಟೈಮ್ ಐ ಕ್ಯಾನ್ ಟಾಕ್ ಅಬೌಟ್ ಇಟ್ ಪ್ರಾಪರ್ಲಿ. ಸೊ ಹೇಳಿದಾಗಿ May 10th ಇಸ್ ಕಾಲ್ಡ್ as ವರ್ಲ್ಡ್ ಲೂಪಸ್ ಡೇ ಅಂಡ್ ಥೀಮ್ ದಿಸ್ ಟೈಮ್ ಅಂದ್ರೆ ಈ ಸಲ ಇದು ಥೀಮ್ ಅಂದ್ರೆ ಮೇಕ್ ಲೂಪಸ್ ವಿಸಿಬಲ್ ಅಂತ. ಸೊ ಸಾಮಾನ್ಯವಾಗಿ ಸ್ಟಾರ್ಟ್ ಆಗಬೇಕಾದ್ರೆ ಯೂಶಲಿ ನಾನು ಹೇಳಿದಾಗ ಇಟ್ ಇಸ್ ಮೋರ್ ಇನ್ ದ ಯಂಗ್ ಫೀಮೇಲ್ಸ್, ಅಂದ್ರೆ ಇಟ್ಸ್ ಎನಿ ಟೈಮ್ 15 years ಇಂದ 50. ಹಾಗಂತ 50 ವರ್ಷಕ್ಕಿಂತ ಬರಬಾರ್ದು ಅಂತೇನಿಲ್ಲ, ಬಿಕಾಸ್ ದೇ ಡೋಂಟ್ ರೀಡ್ ಟೆಕ್ಸ್ಟ್ ಬುಕ್ಸ್. ಹಾಗೆ ಎನಿ ಟೈಮ್ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆದರೆ ಸಿಂಪ್ಟಮ್ಸ್ ಬರ್ಬೋದು. ಬಟ್ ಇಂಪಾರ್ಟೆಂಟ್ ಸೈನ್ಸ್ ಏನಿರ್ತದೆ ಅಂದರೆ ಯೂಶ್ವಲ್ ಆಗಿ ನಾವು ರ್ಯಾಷಸ್ ನೋಡ್ತೇವೆ ಸ್ಕಿನ್ ಅಲ್ಲಿ, ಎಸ್ಪೆಷಲಿ ಫೇರ್ ಸ್ಕಿನ್ ಅಲ್ಲಿ అయితే ಇಟ್ಸ್ ವೆರಿ ಈಸಿ ಟು ಡಿಟೆಕ್ಟ್. ಮೊಮೆಂಟ್ ದೇ ಗೋ ಟು ದ ಸನ್, ಅದೇ ಬಿಸಿಲಿಗೆ ಹೋಗ್ಬೇಕಾದ್ರೆ ಸೂರ್ಯಕಿರಣದಿಂದ ಸ್ಕಿನ್ ಮೇಲೆ ನಿಮಗೆ ಬೀಳ್ಬೇಕಾದ್ರೆ ಸಡನ್ ಆಗಿ ಕೆಂಪಾಗುತ್ತೆ. ಮುಂಚೆ ಇರಲಿಲ್ಲ, ಇವಾಗ ಸನ್ ಸೆನ್ಸಿಟಿವಿಟಿ ಹೆಚ್ಚಿನವರಿಗೆ ಇರ್ತದೆ, ತಾಪಮಾನ ಜಾಸ್ತಿ. ಎಕ್ಸಾಕ್ಟ್ಲಿ. ಬಟ್ ಇದು ಫಸ್ಟ್ ಆಗಿ ಸಿಂಪ್ಟಮ್ ಹೊಸತ್ತು ಬರ್ತಾ ಇದೆ, ಮತ್ತೆ ಬರ್ನಿಂಗ್ ಇದೆ. ಹಾಫ್ ಆನ್ ಅವರ್ ಸನ್ಲೈಟ್ ಇಂದ ನಿಮಗೆ ವಾಪಸ್ ಬಂದ ಮೇಲೂ ಕೂಡ ಜಾಸ್ತಿ ಅದು ಆಗ್ತಾ ಇದೆ ಅಂದ್ರೆ ದಟ್ ಹ್ಯಾಸ್ ಟು ಬಿ ನೋಟೆಡ್. ಅದು ಒಂದು ವೆರಿ ಕಾಮನ್. ಮೌತ್ ಅಲ್ಸಸ್, ಗಡಿ ಇವಾಗ ಎಲ್ಲರಿಗೂ ಮೌತ್ ಅಲ್ಸಸ್ ಆಗ್ತದೆ. ಬಟ್ ಇದು ಗಡಿ ಬರುವಂಥದ್ದು ಪ್ಯಾಲೆಟ್ ಅಂದ್ರೆ ಮೇಲೆದ್ದು ನಮ್ದು ಪ್ಯಾಲೆಟ್ ಅಂತ ಹೇಳ್ತೇವೆ, ಅಲ್ಲಿ ಬರುವಂಥದ್ದು ದಟ್ ಆರ್ ಆಲ್ ವೆರಿ ಅನ್ಯೂಶುವಲ್ ಸೈಟ್ಸ್. ಅದು ಮತ್ತೆ ಹೇರ್ ಫಾಲ್, ಎಕ್ಸ್ಟ್ರೀಮ್ ಹೇರ್ ಫಾಲ್ ಅಂದ್ರೆ ಟೂ ಮಚ್ ಪಿಲ್ಲೋ ಸೈನ್ ಅಂತ ಹೇಳ್ತೇವೆ. ಹೇಳ್ಬೇಕಾದ್ರೆ ಫುಲ್ ಪಿಲ್ಲೋನಲ್ಲಿ ಫುಲ್ ಹೇರ್ ಇರೋದು. ಅದು ನಾರ್ಮಲ್ ಆಗಿ ಹೇಳ್ತೀವಿ 100 hairs ಗಿಂತ ಜಾಸ್ತಿ ಇದೆ, 50 to 100. Yes, so that very this one, so that is one thing. And then the rashes can be anywhere. Skin ಎಲ್ಲೆಲ್ಲಿ ಸನ್ ಎಕ್ಸ್ಪೋಜರ್ ಆಗ್ತದೆ ಅಲ್ಲಿ ಸನ್ ರ್ಯಾಷಸ್. ಅದ್ರ ಜೊತೆಗೆ ನಿಮಗೆ ಗಂಟಲಿ ನೋವು ಅಂದ್ರೆ ಅಲಾಂಗ್ ವಿತ್ ಸ್ವೆಲ್ಲಿಂಗ್ ಬರುವಂಥದ್ದು. ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್, ಬೆಳಗ್ಗೆ ಹೇಳ್ಬೇಕಾದ್ರೆ ಗಟ್ಟಿ, ಮತ್ತೆ ಸ್ವಲ್ಪ ಮೂವ್ ಮಾಡಿದ ನಂತರ ಹಾಫ್ ಅನ್ ಅವರ್ ನಂತರ ಯು ಆರ್ ಫೀಲಿಂಗ್ ಬೆಟರ್. ದಟ್ ಇಸ್ ಇನಿಷಿಯಲ್ ಸಿಂಪ್ಟಮ್ಸ್ ಆಯ್ತಾ. ಸೊ ಮತ್ತೆ ಪ್ರೊಲಾಂಗ್ಡ್ ಫೀವರ್. ಸರಿ ಇರ್ತಾನೆ ಡಾಕ್ಟರ್, ಈವ್ನಿಂಗ್ ಒಂದು ಫೀವರ್ ಬರ್ತದೆ, ಇಟ್ ಇಸ್ ಲೈಕ್ ಸ್ವಲ್ಪ ಹೋಗ್ತದೆ, ಮತ್ತೆ ಬೆಳಗ್ಗೆ ಐ ಆಮ್ ಫೈನ್. ದಟ್ ಲೋ ಗ್ರೇಡ್ ಫೀವರ್ ಎಲ್ಲ ಡಾಕ್ಟರ್ಗೆ ತೋರಿಸಿದ್ವಿ, ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ್ರಿ, ಕಮ್ಮಿ ಆಗ್ತದೆ, ಪುನಃ ಜಾಸ್ತಿ ಆಗ್ತದೆ. ಸೊ ದಿಸ್ ಕೈಂಡ್ ಆಫ್ ಎಪಿಸೋಡ್ಸ್ ಯಾರಿಗೂ ಆಂಟಿಬಯೋಟಿಕ್ ಕೊಟ್ಟರು ಗೊತ್ತಾಗೋದಿಲ್ಲ. ಟೆಸ್ಟ್ ಯೂಶುವಲ್ ಕಲ್ಚರ್ಸ್ ಮಾಡ್ತೇವೆ, ಮಲೇರಿಯಾ ಮಾಡ್ತೇವೆ, ಡೆಂಗಿ ಮಾಡ್ತೇವೆ, ಬಟ್ ಸ್ಟಿಲ್ ವಿ ಡೋಂಟ್ ಸಿ. ಸೊ ಇದೊಂದು ಪ್ರಕಾರ. ಸೊ ದಿಸ್ ಇಸ್ ಯೂಶುವಲ್ ಹಿಸ್ಟ್ರಿ ನಾವು ನೋಡುವಂಥದ್ದು. ಮತ್ತೆ ಡೌನ್ ದ ಲೈನ್ ಇಫ್ ಸ್ಟಾರ್ಟ್ಸ್ ಗೋಯಿಂಗ್ ಫರ್ದರ್ ಅಂಡ್ ಫರ್ದರ್, ಇವರಿಗೆ ಮತ್ತೆ ಅದು ಇನ್ಫ್ಲಮೇಷನ್ ನಾನು ಹೇಳಿದಾಗೆ ಇಟ್ ಕ್ಯಾನ್ ಎಫೆಕ್ಟ್ ಎನಿವೇರ್. ಅದು ನಿಮಗೆ ಇಲ್ಲಿ ಹೋಗಬಾರ್ದು ಅಲ್ಲಿ ಹೋಗಬಾರ್ದು ಅಂತಿಲ್ಲ, ಬಾಡಿಯಲ್ಲಿ ಎನಿ ಆಫ್ ಯುವರ್ ಆರ್ಗನ್ಸ್ ಕ್ಯಾನ್ ಗೆಟ್ ಇನ್ವಾಲ್ವ್ಡ್. ಸ್ಟಾರ್ಟಿಂಗ್ ಫ್ರಮ್ ಚೆಸ್ಟ್, ಲಂಗ್ಸ್ ಅಲ್ಲಿ ಪೇಷಂಟ್ಸಿಗೆ ಶ್ವಾಸದಲ್ಲಿ ತೊಂದರೆ, ಕೆಮ್ಮು ಬರುವಂಥದ್ದು. ಸಮ್ಟೈಮ್ಸ್ ಇಟ್ ಕ್ಯಾನ್ ಆಲ್ಸೋ ಕಾಸ್ lung hemorrhage. That severe stages it can go. Heart ಅಲ್ಲಿ ಫಂಕ್ಷನ್ ಕಮ್ಮಿಯಾಗಿ even that can cause breathlessness. ಕೈ ಕಾಲಲ್ಲಿ ನೀರು ಬರುವಂಥದ್ದು. Liver can get affected. Kidney is very important. So kidneys ಇದು ಫಸ್ಟಿಗೆ ಗೊತ್ತೇ ಆಗೋದಿಲ್ಲ. ಡೌನ್ ದ ಲೈನ್ ಅವ್ರು ಮತ್ತೆ ಒಂದು ಪ್ರೋಟೀನ್ ಎಲ್ಲ ಹೋಗ್ಲಿಕ್ಕೆ ಶುರುವಾಗಿ ಕೈ ಕಾಲಲ್ಲಿ ಸ್ವೆಲ್ಲಿಂಗ್ ಬರುವಂಥದ್ದು. ಆ್ಯಂಡ್ ದೆನ್ ಲೇಟೆಸ್ಟ್ ಸ್ಟೇಜಸ್ ಯೂರಿನ್ ಕಡಿಮೆ ಆಗೋದು, ಆ ಥರ ಎಲ್ಲ. ದೆನ್ ಕಿಡ್ನಿ ಡ್ಯಾಮೇಜ್. ಸೊ ಆ್ಯಂಡ್ ದೆನ್
ನಾಟ್ ದ ಲೀಸ್ಟ್ ಈವನ್ ಕೆಲವು ಎಷ್ಟೋ ಸಲ ಪೇಷಂಟ್ಸ್ ನಮಗೆ ಸರಿ ಇದ್ಲು ಡಾಕ್ಟರ್, ಸಡನ್ ಆಗಿ ಬಂದ್ಬಿಟ್ಟು ಸ್ವಲ್ಪ ಕನ್ಫ್ಯೂಸ್ಡ್ ಇದ್ದಾಳೆ, ಮತ್ತೆ ಸಡನ್ ಆಗಿ ಸ್ಟ್ರೋಕ್ ಆಯ್ತು, 20 ಇಯರ್ಸ್ಗೆ ಸ್ಟ್ರೋಕ್ ಆಗುವಂಥದ್ದು. ಸೊ ದಿಸ್ ಆರ್ ಆಲ್ ವೆರಿ ವೆರಿ ಸಿಂಪ್ಟಮ್ಸ್, ಅಂದ್ರೆ ಎಕ್ಸ್ಟ್ರೀಮ್ ಕೇಸಸ್, ಬಟ್ ಇದು ನೋಡ್ಲಿಕ್ಕೆ ಸಿಗ್ತದೆ. ಸೊ ಇಂಥದ್ದೆಲ್ಲ ನಾನು ನಿಮಗೆ ಇಂಪಾರ್ಟೆಂಟ್ ಆಗಿ ಏನ್ ಹೇಳೋದಂದ್ರೆ, ಈ ತರ ಸ್ಕಿನ್ ಲೀಷನ್ಸ್, ಜಾಯಿಂಟ್ ಪೇನ್ಸ್, ಯಂಗ್ ಫೀಮೇಲ್ಸ್, ಈ ತರ ಯಂಗ್ ಇದ್ರಲ್ಲಿ ಮಾಡ್ಬೇಕಾದ್ರೆ ಬಂದಾಗ ಇಮಿಡಿಯೇಟ್ ಆಗಿ ಒಂದು ಚೆಕ್ಅಪ್ ಮಾಡಿದ್ರೆ ಒಂದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಗೆ ಇಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡಬಹುದು. 100%. ಓಕೆ. ಸೊ ಡಾಕ್ಟರ್, ನೀವು ಮಾತಾಡ್ತಾನೆ ಒಂದು ಮಾತಂದ್ರೆ SLE ಅಂತ. ಸೊ ಈ SLE ಅನ್ನೋದು ನಮ್ಮ ವೀಕ್ಷಕರಿಗೆ ಒಂದು ತಿಳಿಸ್ಕೊಡ್ಬೋದಾ ಏನು ಅಂತ? ಸೊ SLE the same thing. ಇವಾಗ ಸಿಂಪ್ಟಮ್ಸ್ ಬಗ್ಗೆ ಏನ್ ಮಾತಾಡಿದೆ, lupus, the same symptoms. It is called as systemic lupus erythematosus. Okay. Now what is lupus? Lupus ಅಂದ್ರೆ wolf. Okay. Okay, it's a Greek term. So ಇದರಲ್ಲಿ wolf ಅಂದ್ರೆ just eats your body, it eats your system. So ಬಿಟ್ರೆ ಅದು it's like ಬೆರಳು ತೋರಿಸಿದ್ರೆ ಇಡೀ ಹಸ್ತನ ನುಂಗ್ಬಿಟ್ಟ ಅಂತ ಹೇಳ್ತಾರಲ್ಲ. So like that, it just eats up your own body. So ಇದಕ್ಕೆ ನಾವು ಫಸ್ಟ್ಲಿ ಅದನ್ನ ಡಿಟೆಕ್ಟ್ ಮಾಡಿದ್ರೆ, ಸಿಂಪ್ಟಮ್ಸ್ ನ ಕ್ಯಾಚ್ ಮಾಡಿ, if you go to a specialist, early detect ಮಾಡಿ, you can prevent yourself from damage, because you really can't see youngsters, ಚಿಕ್ಕ ಚಿಕ್ಕ ಹೆಣ್ಮಕ್ಳು ಅಥವಾ ಚಿಕ್ಕ ಚಿಕ್ಕ ಏಜ್ ಯಂಗ್ ಗ್ರೂಪ್ ಆಫ್ ಪೀಪಲ್, ಯು ಡೋಂಟ್ ಸಿ ದೆಮ್ ಟು ಬಿ ವೀಲ್ ಚೇರ್ ಬಾರ್ನ್ ಆರ್ ಡಯಾಲಿಸಿಸ್ ಬಾರ್ನ್. ಸೊ ಪ್ರಿವೆಂಟ್ ಮಾಡ್ಲಿಕ್ಕಾದ್ರೆ ಯಾಕೆ ಸುಮ್ಮನೆ ಅದನ್ನ ಟೈಮ್ ವೇಸ್ಟ್ ಮಾಡಿ, ವೈ ಶುಡ್ ವಿ ನಾಟ್ ಟ್ರೀಟ್ ಇಟ್ ಪ್ರಾಪರ್ಲಿ? ಸೊ ಇದು ನಮಗೆ ಯಾವತ್ತು ನೆನಪಲ್ಲಿ ಇಟ್ಕೋಬೇಕು. ಎಸ್ಪೆಷಲಿ ಪ್ರೊಲಾಂಗ್ ಆಗಿ ಆಗ್ತಾ ಇದೆ, ಡಿಟೆಕ್ಷನ್ಗೆ ಸಿಗ್ತಾ ಇಲ್ಲ. ಕೆಲವು ಸಲ ನಮ್ಮ ಹಿಮೋಗ್ಲೋಬಿನ್, ಕೆಲವರಿಗೆ ಬರೀ ಹಿಮೋಗ್ಲೋಬಿನ್ ಕಮ್ಮಿ ಇರಬಹುದು, ಇದ್ರ ಜೊತೆಗೆ ಕೆಲವರಿಗೆ ವೈಟ್ ಬ್ಲಡ್ ಸೆಲ್ ಕೌಂಟ್ ಅದು ಕಮ್ಮಿ ಇರಬಹುದು, ಪ್ಲೇಟ್ಲೆಟ್ಸ್ ಡ್ರಾಪ್ ಇರಬಹುದು, ಬ್ಲೀಡಿಂಗ್ ಆಗುವಂಥದ್ದು, ಇದೆಲ್ಲ ಡಿಫ್ರೆಂಟ್ ಲಕ್ಷಣಗಳು. ಸೊ ಅದು ಬರೀ ಒಂದೇ ರೀತಿ ಅಲ್ಲ, ಕಾಮನ್ ಆಗಿ ಈ ಥರ ನೋಡಬಹುದು, ಬಟ್ ಒಳಗೆ ಯು ಕ್ಯಾನ್ ಹ್ಯಾವ್ ದೀಸ್ ಕೈಂಡ್ ಆಫ್ ಸಿಂಪ್ಟಮ್ಸ್. ಸೊ ಡಾಕ್ಟರ್, ಇವಾಗ ನೀವು ಕಾಯಿಲೆ ಬಗ್ಗೆ ಅಂತೂ ಬಹಳಷ್ಟು ಮಾಹಿತಿ ಕೊಟ್ಟಿದ್ರ. ಸೊ ಇದನ್ನು ಯಾವ ರೀತಿ ಟ್ರೀಟ್ಮೆಂಟ್ ತಗೊಳ್ಬೋದು, ಅಂದರೆ ಇದಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟ್ಗಳಿರುತ್ತೆ, ಟೆಸ್ಟ್ಗಳಿರುತ್ತೆ, ನಮ್ಮ ವೀಕ್ಷಕರಿಗೆ ಒಂದು ತಿಳಿಸ್ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾರ್ಮಲಿ ನಮಗೆ ಸಾಮಾನ್ಯ ಜನರಿಗಿರುವಂಥ ಪ್ರಶ್ನೆ, ಓಕೆ ನಮಗೆ ಈ ಆಟೋಇಮ್ಯೂನ್ ಡಿಸೀಸ್ ಬಂದುಬಿಡಿದೆ, ಯಾರನ್ನು ಮೀಟ್ ಆಗಬೇಕು? ಇವಾಗಂತೂ ಗೊತ್ತಾಗಿದೆ, ನನಗಂತೂ ಗೊತ್ತಾಗಿದೆ. ಓಕೆ, ಏನಂದರೆ ರೂಮಟಾಲಜಿಸ್ಟ್ ಅಂತೇಳಿ ಇರ್ತಾರೆ, ಸೊ ಅವರನ್ನು ಮೀಟ್ ಆಗ್ಬೋದು ಅಂತ. ಸೊ ಅದ್ರ ಜೊತೆಗೆ ನಾವು ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ಗಳು ತೆಗಿಬೋದು, ಇದಕ್ಕೆ ಫಸ್ಟಾಗಿ ಯಾವ ಟೆಸ್ಟ್ಗಳು ಮಾಡಬೇಕು ಅನ್ನೋದಿರುತ್ತೆ. ಎಸ್. ಸೊ ನೀವು ಹೇಳಿದಾಗೆ ಫಸ್ಟ್ ಯಾವತ್ತೂ ಈ ಸಿಂಪ್ಟಮ್ಸ್ ಬಂದರೆ ನಾವು ಫಿಸಿಷಿಯನ್ಗೆ ಹೋಗ್ತೇವೆ. ಸೊ ಫಿಸಿಷಿಯನ್ ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತಾರೆ. ನಿಮಗೆ ಮಾಹಿತಿ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಕಮ್ ಟು ದ ರೋಮಟಾಲಜಿಸ್ಟ್ ಆಲ್ಸೋ, ಬಟ್ ಫಿಸಿಷಿಯನ್ಸ್ ಮತ್ತು ಗಂಟು ನೋವಿದ್ರೆ ಆರ್ಥೋಪೆಡಿಷನ್ ಹತ್ರ ಹೋಗ್ತಾರೆ. ಸೊ ಯೂಶುವಲ್ ಬ್ಲಡ್ ಟೆಸ್ಟ್ ಮಾಡಬೇಕಾದ್ರೆ, ಎಸ್ಪೆಷಲಿ ಸಂಧಿವಾತ ಅಂತಿದ್ರೆ, ಇಟ್ ವುಡ್ ಬಿ ರುಮಟಾಯ್ಡ್ ಫ್ಯಾಕ್ಟರ್ ಮಾಡಿ ನೋಡ್ತಾರೆ. SLE ಅಂತ ಬಂದರೆ ಕೌಂಟ್ಸ್ ಕಮ್ಮಿ, ಜ್ವರ ಬರ್ತಾ ಇದೆ, ಪ್ಲೇಟ್ಲೆಟ್ಸ್ ಕಮ್ಮಿ ಇದೆ, ನಿಮ್ದು ಟೋಟಲ್ WBC ಕೌಂಟ್ ಕಡಿಮೆ ಇದೆ, ಲ್ಯೂಕೋಪೀನಿಯಾ ಅಂತ ಹೇಳ್ತಾರೆ. ಸೊ ಅದೆಲ್ಲ ಇರಬೇಕು. ಮತ್ತು ಸ್ವಲ್ಪ ಕ್ರಿಯಾಟಿನಿನ್ ಜಾಸ್ತಿ, ಯೂರಿನ್ ಟೆಸ್ಟ್ ಮಾಡ್ತಾರೆ, ಅದ್ರಲ್ಲಿ ಪ್ರೋಟೀನ್ ಇದೆ ಅಂತ ಹೇಳಿದ್ರೆ ANA ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಇಟ್ಸ್ ಕಾಲ್ಡ್ ಎಸ್ ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ. ಸಾಮಾನ್ಯವಾಗಿ ಇವಾಗ ಎಲ್ಲ ಹಾಸ್ಪಿಟಲ್ಸ್ ಅಲ್ಲೂ ಅದು ನಡೆಯುತ್ತೆ. ಇಟ್ ಇಸ್ ಆಲ್ವೇಸ್ ದೇರ್ ಇನ್ ಹೌಸ್. ಸೊ ಅದೊಂದು ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ದಟ್ಸ್ ಹ್ಯಾಪನ್ ಇನ್ ಮೆನಿ ಹಾಸ್ಪಿಟಲ್ಸ್ ನೌ. ಸೊ ಆ ಟೆಸ್ಟ್ ಇಂದ ನಮಗೆ ಯು ವಿಲ್ ಕಮ್ ಟು ನೋ this is an SLE. Andre usually almost about 80% of the time ANA can be positive. There are some exceptions, but usually it is 80 to 90% ANA positive. So that is an important test. Adu positive bandre, then there are other following tests which will and the ANA profile ant helbodu, complement levels helbodu, but that is again depending upon the disease activity. Now nodi decide ಮಾಡ್ತೇವೆ. ಸೊ those are the tests basically ನಾವು ಮಾಡುವಂಥದ್ದು. ಓಕೆ. ಸೊ ಡಾಕ್ಟರ್, ಹೀಗೆ ನಾವು ಮಾತಾಡ್ತಾ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರ. ಅದ್ರ ಜೊತೆಯಲ್ಲಿ ಇವಾಗ ನಮ್ಗೆ ಬರುವಂಥ ನೆಕ್ಸ್ಟ್ ಪ್ರಶ್ನೆ, ಈ ಕಾಯಿಲೆ ಪ್ರೆಗ್ನೆಂಟ್ ಲೇಡಿಗಳಿಗೆ ಬರ್ಬೋದಾ ಅಂತ? ಎಸ್. ಸೊ ಪ್ರೆಗ್ನೆನ್ಸಿಯಲ್ಲಿ ಇದು ಡೆಫಿನೆಟ್ಲಿ ಕಾಣಿಸ್ಕೊಳ್ಬಹುದು. ಕೆಲವು ಸಲ ಫಸ್ಟ್ ಆಗಿ ಅದು ಬರಬಹುದು, ಯಾಕಂದ್ರೆ ಆ ಆಂಟಿಬಾಡಿ ನಿಮ್ಮ ಬಾಡಿಯಲ್ಲಿದ್ದು ಅದು ಹೊರಗಡೆ ಬರದೇ ಇರಬಹುದು ಸೈನ್ಸ್ ಅಂಡ್ ಸಿಂಪ್ಟಮ್ಸ್. ಆದ್ರೆ ಪ್ರೆಗ್ನೆನ್ಸಿಯಲ್ಲಿ ಇದು ಜಾಸ್ತಿ ಕಾಣಿಸ್ಬಹುದು. ಸೊ ಈ ಟೈಮಲ್ಲಿ ನಾವು ಏನ್ ಹೇಳ್ತೇವೆ, ಯೂಶಲಿ ಈ ಹೆಣ್ಮಕ್ಳು ಹೂ ಆರ್ ಆಲ್ರೆಡಿ ಅವ್ರಿಗೆ ಡಯಾಗ್ನೋಸಿಸ್ ಆಗಿದೆ ಲೂಪಸ್ ಇದ್ದು, ಆದ್ರೆ ಪ್ರೆಗ್ನೆನ್ಸಿಗೆ ಅವ್ರು ಇಚ್ಛೆ ಪಡ್ತಾರೆ. ಸೊ ಆವಾಗ ನಾವೇನು ಹೇಳ್ತೇವೆ ಅವ್ರಿಗೆ ಅಂದ್ರೆ, ಪ್ಲೀಸ್ ನಿಮ್ಮ ಡಿಸೀಸ್ ರೆಮಿಷನ್ ಅಲ್ಲಿ ಇರಲಿ, ಅಂದ್ರೆ ಅದು ಕಂಟ್ರೋಲ್ ಅಲ್ಲಿ ಇದ್ರೆ 6 months ಇದರಲ್ಲಿದ್ರೆ ಮಾತ್ರ ನೀವು ಪ್ರೆಗ್ನೆನ್ಸಿಗೆ ಹೋಗ್ಬೋದು. ಮತ್ತೆ ಆಲ್ರೆಡಿ ಪ್ರೆಗ್ನೆಂಟ್ ಇದ್ರು ಮತ್ತೆ ಪ್ರೆಗ್ನೆನ್ಸಿ ಡಿಟೆಕ್ಟ್ ಆದ್ರೆ ಇದು ಸ್ವಲ್ಪ ಕಷ್ಟಕರ ಸಂಗತಿ, ಯಾಕಂದ್ರೆ ಸ್ವಲ್ಪ ಸಿವಿಯರ್ ಮೆಡಿಸಿನ್ಸ್ ಕೊಡ್ಬೇಕಾಗ್ತದೆ, ಮಗುವಿಗೆ ಹಾನಿ ಇರ್ತದೆ, ಮತ್ತೆ ಮಗು ಸ್ಟಿಲ್ ಬರ್ತ್ ಅಂದ್ರೆ ಇಂಟ್ರಾಯುಟ್ರೈನ್ ಡೆತ್ ಆಗೋ ಚಾನ್ಸಸ್ ಇರ್ತದೆ. ಬಟ್ ಕೆಲವು ಸಲ ಈವನ್ ರೇರ್ ಕೇಸಸ್ ಡೆಲಿವರಿ ಆಗ್ಬಹುದು ನಾರ್ಮಲ್ ಆಗಿ, ಬಟ್ ಮದರಿಗೆ ಸ್ವಲ್ಪ ಜಾಸ್ತಿ ಫ್ಲೇರ್ಸ್ ಆಗಿ ಇವನ್ ಡೆತ್ಸ್ ಆಗೋ ಚಾನ್ಸಸ್ ಇರ್ತದೆ. ಕೈಂಡ್ಲಿ ಲೈಕ್ ನೀವು ಏನು ಹೇಳ್ತಿದ್ರ ಅಂದ್ರೆ ಅದರಲ್ಲಿ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಬಾರ್ಷನ್ ಚಾನ್ಸಸ್ ಮೆಡಿಸಿನ್ ಪವರ್ ಜಾಸ್ತಿ ಇರೋದ್ರಿಂದ, ಮೆಡಿಸಿನ್ ಪವರ್ ಜಾಸ್ತಿ ಪ್ಲಸ್ ಡಿಸೀಸ್ ವೇಗ ಜಾಸ್ತಿ ಇರ್ತದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ
ಇವರಲ್ಲಿ ತುಂಬ ಜಾಸ್ತಿ ಕಾಣಿಸುವಂಥ ಚಾನ್ಸಸ್ ಇರ್ತದೆ. ಮತ್ತು ಸೊ ದಟ್ಸ್ ರೀಸನ್ ನಾವು ಯಾವತ್ತೂ ಹೇಳೋದು. ಮತ್ತು ಕೆಲವು ಮೆಡಿಸಿನ್ಸ್ ನಾವು ಡಿಸೀಸ್ ಕಂಟ್ರೋಲಿಗೆ ಏನು ಕೊಡ್ತೇವೆ ಅದು ಪ್ರೆಗ್ನೆನ್ಸಿಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಮಗುಗೆ. ಅದು ಇಟ್ಸ್ ಟೆರಟೋಜೆನಿಕ್. ಸೊ ದಟ್ಸ್ ರೀಸನ್ ವಿ ಕೆನಾಟ್ ಗಿವ್. ಸೊ ಅದಕ್ಕೆ ಯೂಶಲಿ ಈ ಫೀಮೇಲ್ಸಲ್ಲಿ ನಾವು ಯಾವತ್ತೂ ಹೇಳ್ತೇವೆ ನಿಮ್ಮದು ಟೆಸ್ಟ್ ಕರೆಕ್ಟ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಫಾಲೋಅಪಲ್ಲಿ ಆ್ಯಂಡ್ ಬಿ ಇನ್ ರೆಮಿಷನ್. ಡಿಸೀಸ್ ಆ್ಯಕ್ಟಿವ್ ಇರಬೇಕಾದ್ರೆ ನಾವು ಪ್ರೆಗ್ನೆನ್ಸಿನ ಅಡ್ವೈಸ್ ಮಾಡೋದಿಲ್ಲ. ಆ್ಯಂಡ್ ಕಮಿಂಗ್ ಟು ದ ರಿಸ್ಕ್ ಆಫ್ ಅಬಾರ್ಷನ್ಸ್ ನಾ ಹೇಳಬೇಕು ಅಂದರೆ ಎಷ್ಟೋ ಜನ ಪೇಷಂಟ್ಸಿಗೆ ಹೇಗಿರ್ತದೆ ಅಂದರೆ ಸಡನ್ ಆಗಿ ಅಬಾರ್ಷನ್ಸ್ ಫಸ್ಟ್ ಟ್ರೈಮಿಸ್ಟರಲ್ಲಿ ಮಗು ಹೋಗೋದು ಇಲ್ಲ ಗರ್ಭಧಾರಣೆನೇ ಆಗದೆ ಇರೋದು. ಸೊ ಇದು ಲೂಪಸ್ ಅಲ್ಲಿ ನಾವು ಯೂಶಲಿ ಕಂಡು ಬರಬಹುದು. ಆ್ಯಂಡ್ ದಿಸ್ ಇಸ್ ರಿಲೇಟೆಡ್ ಸಮಥಿಂಗ್ ಲೈಸ್ ಆಪ್ಲಾ ಆಂಟಿ ಫಾಸ್ಫೋಲಿಪಿಡ್ ಆಂಟಿಬಾಡಿ. ಸೊ ಇದರಲ್ಲಿ ಪ್ರೆಗ್ನೆಂಟೇ ಆಗೋದಿಲ್ಲ, ಇನ್ಫರ್ಟಿಲಿಟಿ ಅಂತ ಹೇಳಿ ಅದಕ್ಕೆ ಇದು ಅಗೇನ್ ಡಯಾಗ್ನೋಸಿಸ್ ಆಗದೆ ಎಷ್ಟೋ ಜನ they just stay without children. So this is important. Andre idu yarige ಆಗ್ತದೆ ಕಂಟಿನ್ಯೂಸ್ ಆಗಿ even ಅವರು it's better to see a specialist, and even gynecologists that they do test these days and we get like, treated for that. So because of that pregnancy chances pregnant ಆಗೋ ಚಾನ್ಸಸ್ ಇರ್ತದೆ, ಪ್ಲಸ್ ಅದಕ್ಕೆ ಕೆಲವು ಮೆಡಿಕೇಶನ್ಸ್ ನಾವು ಕೊಡಬೇಕಾಗ್ತದೆ. ಥ್ಯಾಂಕ್ ಯು ಡಾಕ್ಟರ್. ಸೊ ಅದ್ರ ಮಧ್ಯದಲ್ಲಿ ಈಗ ಡಾಕ್ಟರ್ ಈಗ ಒಂದು ಪ್ರಶ್ನೆ ಬಂತು, ಮಗು ಹುಟ್ಟಿದ್ರೆ ಈಗ ತಾಯಿಗೆ ಇರ್ಬೋದು, ಸೊ ಮಗು ಹುಟ್ಟಿದ್ರೆ ಮಗುಗೆ ಅದನ್ನು ಕಂಟಿನ್ಯೂ ಆಗ್ಬೋದಾ? ಎಸ್. ಸೊ ಇಟ್ಸ್ ಅ ವೆರಿ ಗುಡ್ ಕ್ವೆಶನ್ ಅಗೇನ್. ಸೊ ಏನಾಗ್ತದೆ ಅಂದರೆ ಕೆಲವು ಸಲ ನಮ್ಮ ಅಂದರೆ ತಾಯಿಯಲ್ಲಿ ಎಷ್ಟೋ ಸಲ ಆಂಟಿಬಾಡೀಸ್ ಪಾಸಿಟಿವ್ ಇರ್ತದೆ, ಫೀಚರ್ಸ್ ಇರೋದಿಲ್ಲ. ಬಟ್ ಮಗುವಲ್ಲಿ ಕೆಲವು ಸಲ ಹಾರ್ಟಲ್ಲಿ ಕಂಡಕ್ಷನ್ ಬ್ಲಾಕೇಜ್ ಅಂತ ಹೇಳ್ತೇವೆ, ಅದು ಯು ಕ್ಯಾನ್ ಗೆಟ್ ಇಟ್ ಇನ್ ಯೂಟ್ರೋ. ಅಂದರೆ ನಮಗೆ ಇವಾಗ ಫೀಟಲ್ ಮೆಡಿಸಿನಿಂದ ಮಗುದು ಹಾರ್ಟ್ ಹೇಗಿದೆ ಅಂತ ವಿ ಕ್ಯಾನ್ ಗೆಟ್ ಟು ನೋ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಕೆಲವು ಸಲ ಸ್ಟಿಲ್ ಬರ್ತ್ ಆಗ್ತದೆ, ಅಂದರೆ ಬಿಕಾಸ್ ಹಾರ್ಟ್ ಅದಕ್ಕೆ ಕಾಂಬ್ಯಾಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅದು ಇನ್ ಯೂಟ್ರೋ ಡೆತ್ ಆಗೋ ಚಾನ್ಸಸ್ ಇರ್ತದೆ. ಕೆಲವು ಸಲ ಮಗು ಹುಟ್ಟಿದ ನಂತರ ವಿ ಕಾಲ್ ಇಸ್ ನ್ಯೂನೆಟಲ್ ಎಸ್ಸಿಲಿ. ನ್ಯೂನೆಟಲ್ ಎಸ್ಸಿಲಿ ಅಂದರೆ ತಾಯಿ ಆಂಟಿಬಾಡೀಸ್ ಮಗು ಸರ್ಕ್ಯುಲೇಷನ್ ಹೋಗ್ಬೇಕಾದ್ರೆ ಮಗುಗೆ ಸಹ ಆ ಥರ ಸೇಮ್ ರ್ಯಾಷಸ್ ಬರುವಂಥದ್ದು, ಸೇಮ್ ಥಿಂಗ್ ಕಾಮನ್ ಆಗಿ ಅದು ಇರ್ತದೆ. ಆ್ಯಂಡ್ ಇದು ಆಂಟಿಬಾಡೀಸ್ ಟ್ರಾನ್ಸಿಯೆಂಟ್ಲಿ ನಮ್ಮ ಬಾಡಿಲಿ ಇರ್ತದೆ ಅಮ್ಮನಿಂದ ಮಗುಗೆ ಬರಬೇಕಾದ್ರೆ. ಸೊ ಅದು ಫಾರ್ ಅಬೌಟ್ 6 to 9 months ಇದ್ದು ಮತ್ತೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ. ಯೂಶಲಿ ಇಟ್ ಇಸ್ ಟ್ರಾನ್ಸಿಯೆಂಟ್, ಅಷ್ಟು ಟೆನ್ಷನ್ ಮಾಡುವಂಥದ್ದಿಲ್ಲ. ಆದರೆ ನಾನು ಹೇಳಿದ್ದು ಕಂಜನೈಟಲ್ ಹಾರ್ಟ್ ಬ್ಲಾಕ್ ಕೆಲವು ಸಲ ಆಂಟಿಬಾಡೀಸ್ ಮಗುಗೆ ಸೇರಿ ಅಂದರೆ ಬ್ಲಡ್ ಸರ್ಕ್ಯುಲೇಷನಿಂದ ಹಾರ್ಟಿಗೆ ಹಾನಿ ಮಾಡುವಂಥ ಚಾನ್ಸಸ್ ಇರ್ತದೆ. ಸೊ ದ್ಯಾಟ್ ಈಸ್ ದ ರೀಸನ್ ಬಿಫೋರ್ ಪ್ರೆಗ್ನೆನ್ಸಿ ಇದೆಲ್ಲ ನೋಡಿ ಅದಕ್ಕೆ ಕರೆಕ್ಟ್ ಆದ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಕಾಗ್ತದೆ, ಸ್ಪೆಷಲಿ ಲೂಪಸ್ ಪ್ರೆಗ್ನೆನ್ಸೀಸಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸೊ ಡಾಕ್ಟರ್, ಇದರ ಟ್ರೀಟ್ಮೆಂಟ್ಗಳು ಹೇಗಿರ್ಬೋದು? ಈಗ ಜನರಿಗೆ ಆಲ್ಮೋಸ್ಟ್ ಇದರ ಕಾಯಿಲೆ ಬಗ್ಗೆ ಬರುವಂಥ ಚಾನ್ಸಸ್ ಎಲ್ಲ ತಿಳಿಸ್ಕೊಟ್ಟಾಯಿತು. ಅದ್ರ ಮಧ್ಯದಲ್ಲಿ ಇವಾಗ ನೆಕ್ಸ್ಟ್ ಇರುವಂಥ ಪ್ರಶ್ನೆ, ಯಾವ ರೀತಿಯ ಟ್ರೀಟ್ಮೆಂಟ್? ರೈಟ್. ಸೊ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಇದೆ ಆ್ಯಂಡ್ ಇಟ್ಸ್ ಅ ವೆರಿ ಎಮರ್ಜಿಂಗ್ ಬ್ರಾಂಚ್ ಥ್ಯಾಂಕ್ಸ್ ಟು ದ ರಿಸರ್ಚ್. ಸುಮಾರು ಒಳ್ಳೆ ಮೆಡಿಸಿನ್ಸ್ ಬರ್ತಾ ಇದೆ. ಬಟ್ ಫಸ್ಟ್ ಆಗಿ ಸಿಂಪಲ್ ಮೆಡಿಕೇಶನ್ಸಿಂದ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅಂತ ಒಂದು ಮಾತ್ರೆ ಇದೆ ವಿಚ್ ಇಸ್ ವೆರಿ ವೆರಿ ಗುಡ್ ಫಾರ್ ಲೂಪಸ್. ಬಟ್ ಅದು ನಾವು ಕೊಡ್ತೇವೆ. ಬಟ್ ಲೇಟರ್ ಬೇರೆ ಇಮ್ಯುನೋಸ್ ಮಾಡ್ಯುಲೇಟರ್ ಥೆರಪಿ ಅಂತ ಏನು ಹೇಳ್ತೇವೆ, ಇಟ್ ಇಸ್ ಡಿಪೆಂಡಿಂಗ್ ಅಪಾನ್ ದ ಯಾವ ಆರ್ಗನ್ ನಿಮಗೆ ಇನ್ವಾಲ್ವ್ ಆಗಿದೆ, ಯಾವ ಸಿಂಪ್ಟಮ್ ಇದೆ ಅದಕ್ಕೆ ಅನುಗುಣವಾಗಿ. ಇದಕ್ಕಿಂತಲೂ ಜಾಸ್ತಿ ಆಂಟಿಬಾಡೀಸ್, ಮೊನೊಕ್ಲೋನಲ್ ಆಂಟಿಬಾಡೀಸ್ ಅಂತ ಬರ್ತಾ ಇದೆ. ಇಟ್ ಇಸ್ ಬಯಾಲಜಿಕ್ಸ್ ಅಂತ ಹೇಳ್ತೇವೆ. ಬಟ್ ಇಶ್ಯೂ ಅಂದರೆ ಮುಂಚೆ ಅದು ಇಲ್ಲಿ ಇರ್ತಿರ್ಲಿಲ್ಲ, ಬಟ್ ನಾವ್ ಗೆಟಿಂಗ್ ಇನ್ ಇಂಡಿಯಾ ಆಲ್ಸೋ. ತೀರಾ ಎಕ್ಸ್ಪೆನ್ಸಿವ್ ಇತ್ತು ಮುಂಚೆ. ಇಟ್ ವಾಸ್ ಲೈಕ್ 50,000, 1 lakh, ವೆರಿ ಡಿಫಿಕಲ್ಟ್ ಟು ಅಫೋರ್ಡ್. ಬಟ್ ನಾವು ವಿ ಆರ್ ರಿಯಲಿ ಗೆಟಿಂಗ್ ಇಟ್ ಅಫೋರ್ಡೆಬಲ್ ಪ್ರೈಸಸ್. ಸೊ ಅದೊಂದು ಒಳ್ಳೆ ಇದು ಗುಡ್ ನ್ಯೂಸ್ ಫಾರ್ ಪೇಷಂಟ್ಸ್ ವಿತ್ ರುಮಟಾಲಜಿಕಲ್ ಡಿಸೀಸಸ್. ಆ್ಯಂಡ್ ಇದರಿಂದ ಒಳ್ಳೆ ಕಂಟ್ರೋಲ್ ಬರುವಂಥ ಚಾನ್ಸಸ್ ಇರ್ತದೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಕ್ಯಾನ್ ಇಟ್ ಬಿ ಕ್ಯೂರ್ಡ್? ಓಕೆ, ಬಟ್ ದಿಸ್ ಇಸ್ ಅ ಕ್ವೆಶನ್. ಎಷ್ಟೋ ಜನ ಪೇಷಂಟ್ಸ್, ಡಾಕ್ಟರ್ ಇದು ಗುಣ ಆಗ್ತದಾ? ಅದು ಮೇಜರ್ ಇರುವಂಥ ಕ್ವೆಶ್ಚನ್, ಫಸ್ಟ್ ಕನ್ಸರ್ನ್. ಎಸ್. ಸೊ ಇಟ್ಸ್ ಅ ಲಿಟಲ್ ಡಿಫಿಕಲ್ಟ್ ಆ್ಯಂಡ್ ಅ ಲಿಟಲ್, ನಾನು ಏನು ಹೇಳ್ತೇನೆ ಅಂದರೆ, ಈಗ ಡಯಾಬಿಟೀಸ್ ನಮಗೆ ಒಂದ್ಸಲ ಬಂದ ನಂತರ ಇಟ್ ಕೆನಾಟ್ ಬಿ ಕ್ಯೂರ್ಡ್, ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ದ ಸೇಮ್ ವೇ ಇದು ಕೂಡ. ಸಿಂಪಲ್ ಎಕ್ಸಾಂಪಲ್ ಅಂದರೆ, ಇವಾಗ ಇಮ್ಯೂನ್ ಸಿಸ್ಟಮ್ ಕ್ಯೂರ್ ಅಂದರೆ ಅದನ್ನ ತೆಗಿಬೇಕು ಬಾಡಿಯಿಂದ. ಕ್ಯಾನ್ಸರ್ ಕ್ಯೂರ್ ಅಂದರೆ ಟ್ಯೂಮರ್ ತೆಗೀರಿ. ಬಟ್ ಇಮ್ಯೂನ್ ಸಿಸ್ಟಮ್ ತೆಗಿಲಿಕ್ಕೆ ಆಗ್ತದ? ಯು ಕ್ಯಾನಾಟ್. ದೆನ್ ಯು ವಿಲ್ ಸಕಮ್ ಟು ಇನ್ಫೆಕ್ಷನ್ಸ್. ಸೊ ಅದಕ್ಕೋಸ್ಕರ ವಿ ಕ್ಯಾನ್ ಕಂಟ್ರೋಲ್ ದ ಇಮ್ಯೂನ್ ಸಿಸ್ಟಮ್. ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಹಾರಾಡ್ತದೆ ಅದನ್ನ, ಬಿಕಾಸ್ ದ ಪ್ರಾಬ್ಲಮ್ ಇಸ್ ಅಟ್ ದ ಜೀನ್ ಲೆವೆಲ್. ಸೊ ಅದನ್ನ ಒಂದು 10 ತನಕ ಕಂಟ್ರೋಲ್ ಮಾಡ್ಬೋದು. ಬಟ್ ಮೇ ಬಿ ಡೌನ್ ದ ಲೈನ್, ಇವಾಗ ತುಂಬ ಸ್ಟೆಮ್ ಸೆಲ್ಸ್ ಥೆರಪೀಸ್ ಎಲ್ಲ ಬರ್ತಾ ಇದೆ ಇನ್ ದ ಪೈಪ್ ಲೈನ್, ಬಟ್ ಇನ್ನೂ ಬಂದಿಲ್ಲ. ಬಟ್ ಟಿಲ್ ದೆನ್ ಐ ಕ್ಯಾನ್ ಸೇ ದಟ್ ವಿ ಕ್ಯಾನ್ ಕಂಟ್ರೋಲ್ ದ ಡಿಸೀಸ್ ಪ್ರಾಪರ್ ಫಾಲೋ ಅಪ್ ಅಲ್ಲಿ ಇದ್ದರೆ. ಆಸಮ್, ಥ್ಯಾಂಕ್ ಯು ಡಾಕ್ಟರ್. ಸೊ ಲಾಸ್ಟ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಇದು ಕಾಯಿಲೆ ಲೈಫ್ ಲಾಂಗ್ ಇದೆಯಾ ಅಂತ? ಸಿ ಆಬ್ವಿಯಸ್ಲಿ ಈಗ ನೀವು ಹೇಳಿದ್ರು ಕ್ಯೂರ್ ಮಾಡ್ಬೋದು ಅಂತ, ಬಟ್ ಇದು ಲೈಫ್ ಲಾಂಗ್ ನಾವು ಜೀವಂತ ಇರುವಷ್ಟು ಸಮಯ ಇದಕ್ಕೆ ಟ್ರೀಟ್ಮೆಂಟ್ ತೆಗಿತಾ ಇರಬೇಕಾ? Yes, so it can be controlled. Definitely, it's not curable, but it can be controlled.
ಲೈಫ್ ಲಾಂಗ್ ಅಂತ ಹೇಳಿದ್ರೆ ಕೆಲವು ಪೇಷಂಟ್ಸ್ ಅಲ್ಲಿ ಇದ್ರ ತೀವ್ರತೆ ಸಿವಿಯರ್ ಇದ್ದದ್ದು ಬಿಕಾಸ್ ಆಫ್ ದ ಮೆಡಿಸಿನ್ಸ್, ಕಂಟಿನ್ಯೂಸ್ ಮೆಡಿಸಿನ್ಸ್ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಆಸ್ ಫಾರ್ ಎನಿ ಡಿಸೀಸ್, ಫಾರ್ ಎನಿ ಒನ್, ಯು ಹ್ಯಾವ್ ಟು ಫಾಲೋ ಅ ಹೆಲ್ದಿ ಲೈಫ್ ಸ್ಟೈಲ್. ದಟ್ ಕುಡ್ ಇನ್ಕ್ಲೂಡ್ ಯೋರ್ ಸ್ಲೀಪ್ ಇರಬಹುದು, ಫುಡ್ ಹ್ಯಾಬಿಟ್ಸ್ ಇರಬಹುದು, ಎಕ್ಸಸೈಸ್ ಇರಬಹುದು, ಅಂಡ್ ಏರೋಬಿಕ್ ಎಕ್ಸಸೈಸಸ್, ಪ್ರಾಣಾಯಾಮ, that should be a part and parcel. So adu nama medicines na jotege it can to some extent actually can act to a level and control the disease. Matte kelavuralli age aagta the autoimmune system solpa adu it's like a strong horse initially, but as it ages it comes down ant heltaralla. So immune system can come to a control andre so ಹೆಚ್ಚಿನವರಲ್ಲಿ ಮಾತ್ರೆ ಪ್ರಮಾಣ ಕಮ್ಮಿ ಆಗೋ ಚಾನ್ಸಸ್ ಇರ್ತದೆ. But again another disease will come up, it's a different thing. But usually down the line these diseases can go into a remission stage. ಕೆಲವರಲ್ಲಿ ನಾವು ಸ್ಟಾಪ್ ಮಾಡಬಹುದು, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಐ ಮಸ್ಟ್ ಸೇ ದಟ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅಗತ್ಯ ಇರ್ತದೆ. ಬಟ್ ಡಿಸೀಸ್ ಏನು ಹೇಳ್ತೇವೆ ದ ಡೋಸ್ ಆಫ್ ದ ಮೆಡಿಸಿನ್ಸ್ ಕ್ಯಾನ್ ಬಿ ರೆಡ್ಯೂಸ್ಡ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಒಬ್ಬ ರುಮಟಾಲಜಿಸ್ಟ್ ಆಗಿ ಹಾಗೂ ಕಂಕನಾಡಿ ಆಸ್ಪತ್ರೆಯಲ್ಲಿ ಪ್ರೊಫೆಸರ್ ಆಗಿ ರುಮಟಾಲಜಿ ಡಿಪಾರ್ಟ್ಮೆಂಟಲ್ಲಿ ಸೇವೆ ಮಾಡ್ತಾ ಅದರ ಮಧ್ಯದಲ್ಲಿ ನಮ್ಮ ಈ ಸ್ಟುಡಿಯೋದವರೆಗೆ ಬಂದು ನಮ್ಮೆಲ್ಲ ವೀಕ್ಷಕರಿಗೆ ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ ಬಗ್ಗೆ ತಿಳಿಸ್ಕೊಟ್ಟು ಅದರ ಮಾಹಿತಿಗಳನ್ನ, ಅದರ ಪ್ರಿವೆನ್ಷನ್ನ ಹಾಗೂ ಅದಕ್ಕೆ ಆಗುವಂಥ ಟ್ರೀಟ್ಮೆಂಟ್ಗಳ ಮಾಹಿತಿಗಳನ್ನ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ರ. ಅದ್ರ ಜೊತೆಗೆ ಒಂದು ಒಳ್ಳೆಯ ಮೆಸೇಜ್ ಡಾಕ್ಟರ್ ಕೊಟ್ಟಿದ್ದಾರೆ. ಒಂದು ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇಟ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ನಿಮ್ಮ ಆರೋಗ್ಯ ನಿಮ್ಮ ಅಸ್ತ್ರ ಅದು. ಸೊ ನೀವು ಎಷ್ಟು ಹೆಲ್ದಿಯಾಗಿ ಇಟ್ಕೊಳ್ತೀರಿ ಅಷ್ಟು ನಿಮ್ಮ ಆರೋಗ್ಯ ಕಾಯಿಲೆಗಳಿಂದ ದೂರ ಇರ್ಬೋದು, ನಿಮ್ಮ ಆರೋಗ್ಯ ವೃದ್ಧಿ ಆಗ್ಬೋದು, ಆರೋಗ್ಯ ಇದೆ ಮತ್ತು ಎಲ್ಲನೂ ಮಾಡ್ಬೋದು ಜೀವನದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಇಲ್ಲಿವರೆಗೆ ಬಂದು ನಮ್ಮ ವೀಕ್ಷಕರಿಗೆ ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ವೀಕ್ಷಕರೇ, ಹೀಗೆ ನೋಡ್ತಾ ಇರಿ, ಇನ್ನಷ್ಟು ಮಾಹಿತಿಗೆ ಮನೋರಂಜನೆಗಾಗಿ ನೋಡ್ತಾ ಇರಿ V4 ಚಾನಲ್. ಥ್ಯಾಂಕ್ ಯು.